ಭಾರತ ವಿರುದ್ಧದ ಪಾಕಿಸ್ತಾನ ಒಂದು ಪಂದ್ಯಕ್ಕೆ ಬಹಿಷ್ಕಾರ ಹಾಕಿದೆ. ಕಾನೂನು ಸಲಹೆಗಾರರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡುವ. ಸರ್, ಈ ನಡೆ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಪಂದ್ಯಗಳು ಅನ್ನೋ ಹೆಸರಿನಲ್ಲೇ ಇದೆ, ಅದು ಗೇಮ್ ಅಂತ. ಗೇಮ್ ಅನ್ನೋದು ಯಾವತ್ತಿದ್ರೂ ಅದನ್ನು ನಾವು ಗೇಮ್ ಥರ ನೋಡಬೇಕಾಗುತ್ತೆ. ಗೇಮ್ನ ರಾಜಕೀಯ ಅಂತಾರಾಷ್ಟ್ರೀಯ ಟೆನ್ಷನ್ಗಳ ಬಗ್ಗೆ ಕಂಪೇರ್ ಮಾಡಬಾರ್ದು. ಆದರೆ ಇಲ್ಲಿ ಪಾಕಿಸ್ತಾನ ನಮ್ಮ ಶತ್ರು ದೇಶ. ನಾವು ಇಂಡಿಯಾ ಡಿಕ್ಲೇರ್ ಮಾಡಿದ ಯಾವುದು ಶತ್ರು ದೇಶ ಅಂದರೆ ಪಾಕಿಸ್ತಾನ ಶತ್ರು ದೇಶ. ಅಂಥ ದೇಶದ ಜೊತೆ ಯಾವುದೇ ಸಂಬಂಧಗಳು ಉತ್ತಮವಾಗಿರೋದಿಲ್ಲ. ಯಾಕೆ ನಮಗೂ ಅವ್ರಿಗೆ ಅವಾಗವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾರ್ಡ್ರ್ ವಿಚಾರದಲ್ಲಿ ಜಗಳಗಳು ಗಲಾಟೆಗಳು ಮತ್ತು ಏನು ಯುದ್ಧಗಳು ಆಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿದ್ರೆ ಯುದ್ಧ ಮಾಡಿ ಸೈನಿಕರು ಸಾಯ್ತಾರೆ, ನಾಗರಿಕರು ಸಾಯ್ತಾರೆ. ಸ್ಪೋರ್ಟ್ಸ್ ಆಡೋಕ್ಕೆ ಮಾತ್ರ ಇವ್ರು ಹೋಗಿ ಅಥವಾ ಬಂದು ಚೇರಪ್ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಇದೆಲ್ಲ ಆ್ಯಕ್ಚುಲಿ ಇದು ಒಳ್ಳೆ ನಡೆ ಅಲ್ಲ. ಆದ್ರೂ ಸ್ಪೋರ್ಟ್ಸಾಗಿ ತೊಗೋಬೇಕಾಯಿತು ಪಾಕಿಸ್ತಾನ. ನೋಡಿ, ಇವತ್ತು ನಾನು ಪಾಕಿಸ್ತಾನದವ್ರಿಗೆ ಹೇಳ್ತೀನಿ, ಭಾರತ ದೇಶದ ಕಾನೂನಿದೆ, ನಿಮ್ಮ ದೇಶದಲ್ಲಿ ಕಾನೂನು ಇದೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವೇನಲ್ಲಿ ಬಂದು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ. ನಮ್ಗೆ ಇಂಡಿಯಾ ಪಾಕಿಸ್ತಾನ ಬೇರೆ ಆದಮೇಲೆ ನಮ್ಮ ಕಾನೂನೇ ಬೇರೆ, ನಿಮ್ಮ ಕಾನೂನೇ ಬೇರೆ. ಆದರೆ ನಮ್ಮ ಕಾನೂನು ಹೇಳುತ್ತೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವುದೇ ರೀತಿಯ ಕಾನೂನಲ್ಲಿ ಅವರು ಬರೆದಿಟ್ಟಿಲ್ಲ, ಸಂವಿಧಾನದಲ್ಲಿ ಬರೆದಿಟ್ಟಿಲ್ಲ. ಕೇವಲ ಎರಡು ದೇಶಗಳ ರಾಜತಾಂತ್ರಿಕ ನಡೆ, ಏನು ನಾವು ಡಿಪ್ಲೊಮ್ಯಾಸಿ ಅಂತ ಕರಿತೀವಿ. ಅವಾಗ ಈ ಡಿಪ್ಲೊಮ್ಯಾಸಿ ಬಂದು ಅಶೋಕನ ಕಾಲದಲ್ಲಿ. ಅವಾಗೇ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇರ್ತಿತ್ತು. ಈ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಸರಿ ಇಲ್ಲದಾಗ ಅವ್ರ ಜೊತೆ ಆಟ ಆಡೋದು ಮೊದಲನೇ ತಪ್ಪು ನಮ್ಮದು. ಅದಲ್ಲದೆ ಇದೆಲ್ಲ ಮರೆತು ಭಾರತ ಅನ್ನೋದು ಭೂಮಿಯೇ ಭಾರತ ಥರ, ನಮ್ಮ ಇಡೀ ಸಮಸ್ತ ಭೂಮಂಡಲನೇ ಭಾರತ ಅರ್ಧ ಅಳಗಿದೆ. ಅದೆಲ್ಲ ನುಂಗಾಕಿ ಮುಚ್ಚಾಕೊಂಡು ಆಟ ಆಡೋಕ್ಕೆ ಬಾ ಅಂತ ಕರೆದ್ರೆ ಇವರು ದುರಹಂಕಾರಿಗಳು. ಭಾರತ ದೇಶದ ತಂಡದ ವಿರುದ್ಧ, ಭಾರತ ದೇಶದ ಸರ್ಕಾರದ ವಿರುದ್ಧ, ಭಾರತೀಯ ನಾಗರಿಕರ ವಿರುದ್ಧ, ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರುದ್ಧ ಇವರು ಬಹಿಷ್ಕಾರ ಮಾಡಿದ್ದಾರೆ ಅಂದರೆ ಅದು ನಷ್ಟ ಅವ್ರಿಗೇನೆ, ನಮ್ಮ ಭಾರತಕ್ಕಲ್ಲ. ನಮ್ಮ ಭಾರತ ದೇಶದಲ್ಲಿ ಇಡೀ ಪ್ರಪಂಚ ಇರ್ತಕ್ಕಂಥ ಪ್ರಪಂಚ ಇರ್ತಕ್ಕಂಥ ದೇಶಗಳಲ್ಲಿ ಉತ್ತಮ ಬಾಂಧವ್ಯ ಹೊಂದಿದ್ವಿ ನಾವು. ಕೇವಲ ಪಾಕಿಸ್ತಾನ ಶತ್ರು ದೇಶ ನಮಗೆ. ಅವ್ರು ಆಡೋಕ್ಕೆ ಬರಲ್ಲ, ನಮಗೇನು ಲಾಸ್ ಆಗೋಲ್ಲ. ಆದರೆ ನಮ್ಮಲ್ಲಿ ಒಂದು ಇದೆ ಕತೆ. ಈ ಕ್ರಿಕೆಟ್ನ ಅಥವಾ ಯಾವುದೇ ಕ್ರೀಡೆನ ರಾಷ್ಟ್ರೀಕರಣಗೊಳಿಸಿದ್ದಾರೆ ಮೇಡಮರೇ. ಆ ರಾಷ್ಟ್ರೀಕರಣ ಜೊತೆ ಇದು ದುಡ್ಡು ಜೂಜ್ ಆಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಸ್ಪಾನ್ಸರ್ಶಿಪ್ಪು, ಟಿ ವಿಗಳಿಗೆ ಸ್ಪಾನ್ಸರ್ಶಿಪ್ಪು, ಪೇಪರ್ನವ್ರಿಗೆ, ಆ ತಂಡದ ಮ್ಯಾನೇಜರಿಗೆ, ತಂಡದಿರ್ತಕ್ಕಂಥ ಕ್ರೀಡಾಪಟುಗಳಿಗೆಲ್ಲ ಹಣ ಕೊಟ್ಟು ಕೊಂಡ್ಕೊಂಡಿರ್ತಾರೆ. ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ, ಭಾರತೀಯ ಕ್ರಿಕೆಟ್ ಮಂಡಳಿ, ಕರ್ನಾಟಕ ಕ್ರಿಕೆಟ್ ಮಂಡಳಿ, ಬೆಂಗಳೂರು ಜಿಲ್ಲಾ ಕ್ರಿಕೆಟ್ ಮಂಡಳಿ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿರೋ ಕ್ರಿಕೆಟ್ ಮಂಡಳಿಗಳು ಹಣ ಮಾಡೋಕ್ಕೆ ಇಳಿದ್ಬಿಟ್ಟಿದ್ದಾವೆ. ಹಾಗಾಗಿ ತಾವು IPL ನೋಡ್ತಿದ್ದೀರಿ. ಈಗ IPLಲ್ಲಿ ಎಷ್ಟು ಹಣದ ಹೊಳೆ ಹರಿಯುತ್ತೆ. ಹಂಗಾಗಿ ಇದು ಹಣ ಹೂಡಿರೋದು ನಷ್ಟ ಆಗಿ ಬಂದುಬಿಟ್ರೆ, ಅದ್ರ ಜೊತೆ ಭಾರತ ದೇಶಕ್ಕೆ ಟ್ಯಾಕ್ಸು ಸ್ವಲ್ಪ ತೊಂದರೆ ಆಗೋದ್ಬಿಟ್ರೆ, ನೆಲದ ಕಾನೂನನ್ನ ಉಲ್ಲಂಘನೆ ಮಾಡಿ ನೆಲದಲ್ಲಿರೋಗೆಲ್ಲ ದ್ರೋಹ ಮಾಡಿ ಕ್ರಿಕೆಟ್ ಆಡೋದು ಅಂತ ಅವಶ್ಯಕತೆ ನಮ್ಮ ಭಾರತಕ್ಕೆ ಬಂದಿಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಈಗ ನಿಮಗೇನೆ ಗೊತ್ತು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆಯುವಾಗ ಬಹಳಷ್ಟು ಜನ ಈಗ ಭಾರತಕ್ಕೇ ಅಂದರೆ ಸಪೋರ್ಟ್ ಆಗಿ ಭಾರತನೇ ವಿನ್ ಆಗಲಿ ಅಂತ ಬಹಳಷ್ಟು ಪೂಜೆಗಳನ್ನೆಲ್ಲ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಈಗ ಪಾಕಿಸ್ತಾನ ಬ್ಯಾನ್ ಮಾಡೋದು ನೋಡಿದ್ರೆ ಇದು ಖುಷಿಯ ವಿಚಾರ ಅಂತ ಅನಿಸುತ್ತಾ? ನಮ್ಮ ದೇಶದಲ್ಲಿ ಸಂಭ್ರಮ ಆಚರಣೆ ಮಾಡೋಕ್ಕೆ ನಮ್ಮ ದೇಶ ಪ್ರಪ್ರಥಮ ದೇಶ ಇಡೀ ವರ್ಲ್ಡ್ಗೆ. ಈಗ ನೋಡಿ, ನಮ್ಮ ದೇಶ ಗೆಲ್ಲಬೇಕು ಅಂತ ಪೂಜೆ ಮಾಡೋದು ಅಥವಾ ಸಂಭ್ರಮಾಚರಣೆ ಮಾಡೋದು ಅಥವಾ ಹೇಳಿಕೆ ಕೊಡೋದು, ಆಶೀರ್ವಾದ ಮಾಡೋದು ಅದು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಅದು ಸಮಾಜದ ಭಾವನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ಭಾವನೆ. ಗೆಲ್ಲಬೇಕು ಅಂತ ನಮಗೂ ಖುಷಿ ಇರುತ್ತೆ. ಇವಾಗ ನಿಮ್ಮ ಮನೆಗೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋದ್ರೆ ನನ್ನ ಮಗಳು ಫಸ್ಟ್ ಬರಲಿ, ನಿಮ್ಗೆ ಆಸೆ ಇರಲ್ಲ. ಅದೇ ರೀತಿ ನಮ್ಮ ಭಾರತದ ಪ್ರಜೆಗಳಿಗೆ ನಮ್ಮ ಭಾರತ ದೇಶ ಫಸ್ಟ್ ಬರಲಿ ಅಂತ ಆ ದೇಶ ಒಂದು ಆಸೆ ಇರುತ್ತೆ. ಅದನ್ನು ನೋಡಿ, ಅದು ರಾಜಕೀಯ ಬಣ್ಣಗಳು, ಕೆಲವು ರಾಜಕೀಯ ಪಕ್ಷಗಳು ರಾಜಕೀಯ ಬಣ್ಣ ಕಟ್ತಾರೆ. ಕೆಲವು ಕ್ರೀಡೆಯಲ್ಲಿ ಸೋತಿರೋರು ಅವರು ಏನು ಮಾಡ್ತಾರೆ, ಫ್ರಸ್ಟ್ರೇಷನ್ ಆಗಿ ಅದು ಬಣ್ಣ ಕಟ್ತಾರೆ. ಆದರೆ ಗೆದ್ಕೊಂಬಂದಿರೋರು ಒಳ್ಳೆ ರೀತಿಯಲ್ಲಿ ಆಶೆ ಇಟ್ಕೊಂಡಿರ್ತಾರೆ. ಅದನ್ನು ನೀವು ನಷ್ಟ ಆಗಲಿ ಅಥವಾ ಲಾಭ ಆಗಲಿ ಅಂತ ಪರಿಗಣಿಸೋದು ಬೇಡ. ಇಲ್ಲಿ ನಮ್ಮ ಪ್ರಪಂಚದಲ್ಲಿ ಪಾಕಿಸ್ತಾನದಂಥ ದೇಶಗಳು ಬೇಜಾರಿದೆ, ಅಲ್ಲಿ ಗೆದ್ದು ಸಂಭ್ರಮಿಸೋಣ. ಇವ್ರು ಶತ್ರು ರಾಷ್ಟ್ರೀಯತೆ ನೋಡಿ, ಆಪರೇಷನ್ ಸಿಂಧೂರ ನೋಡಿದ್ದೀರ ನೀವು. ಈಗೂ ಜನ ಬಾರ್ಡ್ರಲ್ಲಿ ಸಾಯ್ತಿದ್ದಾರೆ. ದಯಮಾಡಿ ನಮ್ಮ ಭಾರತೀಯ ಜನರಿಗೆ ಏನು ಕರೆ ಕೊಡ್ತೀನಿ ಅಂದರೆ, ಸಾಧ್ಯವಾದಷ್ಟು ಮಟ್ಟಿಗೆ ನಮಗೂ ಮತ್ತು ಪಾಕಿಸ್ತಾನಕ್ಕೂ ಇರ್ತಕ್ಕಂಥ ಬಾರ್ಡರ್ನ ಮತ್ತು ಟೆರರಿಸಮ್ ಏನು ನಮ್ಗೆ ಎರಡು ಅಜೆಂಡಾ ಇದ್ದಾವೆ. ನಮಗೆ ಫಸ್ಟು ಬಾರ್ಡರ್ ಅಜೆಂಡಾ ಇದೆ, ನೆಕ್ಸ್ಟು ಟೆರರಿಸಮ್ ಅಜೆಂಡಾ ಇದೆ ನಮ್ಮ ಎರಡು ದೇಶಗಳ ಮಧ್ಯೆ. ಅದೆಲ್ಲ ಕ್ಲಾರಿಟಿ ಆಗೋವರೆಗೂ ಕ್ರೀಡಾಭಿಮಾನಿಗಳು ದಯವಿಟ್ಟು ಯಾವುದೇ ರಾಜ್ಯ ಸರ್ಕಾರಕ್ಕಾಗಲಿ ದೇಶ ಸರ್ಕಾರ ಒತ್ತಡ ತಂದುಬಿಟ್ಟು ನಮ್ಮ ಭಾರತೀಯರನ್ನ ಸಂಕಟ ಸಿಕ್ಕಿಸಬೇಡಿ. ನಿಮ್ಮ ಒಂದು ಆಸೆಗೋಸ್ಕರ, ನಿಮ್ಮ ಯಾವುದೋ ಕ್ರಿಕೆಟ್ ಆಸೆಗೋಸ್ಕರ, ನಿಮ್ಮ ಕ್ರೀಡಾ ಮಂಡಳಿಗಳ ಲಾಭಕ್ಕೋಸ್ಕರ ನೀವು ಭಾರತೀಯ ಸಿವಿಲಿಯನ್ ಯಾರಿದ್ದಾರೆ ಹಾಗೂ ಗಡಿಗಳ ರೈತರಿದ್ದಾರೆ, ಗಡಿಗಳಲ್ಲಿ ಯೋಧರಿದ್ದಾರೆ, ಅವ್ರಿಗೆಲ್ಲ ನೀವು ಸಾವು ನೋವು ಉಂಟು ಮಾಡಿ ಸಂಭ್ರಮ ಮಾಡೋದನ್ನ ನೀವು ನಿಲ್ಲಿಸಬೇಕು. ಇದೇ ರೀತಿ ಮಾಡಿ ನಾವು ರಾಜ್ಯ ಸರ್ಕಾರದ ವಿರುದ್ಧ, ಭಾರತ ಸರ್ಕಾರದ ವಿರುದ್ಧ ಒಂದು ಕೇಸ್ ಹಾಕಿ
ಪಾಕಿಸ್ತಾನ ಒಂದು ಯುದ್ಧ ಆಗ್ತಿರೋ ದೇಶಗಳ ಮಧ್ಯೆ ನೀವು ಕ್ರೀಡಾ ಸಂಭ್ರಮಾಚರಣೆ ಮಾಡೋದ್ರಿಂದ ಕ್ರಮ ಜರುಗಿಸಬೇಕು ಅಂತ ಒಂದು ಕಾನೂನು ಜರುಗಬೇಕಾಗುತ್ತೆ. ಓಕೆ, ಈಗ ICC ಈಗ ಕಾನೂನು ರೀತಿ ಶಿಸ್ತು ಕ್ರಮ ಕೈಗೊಳ್ಳಲು ಮುಂದಾಗಿರುವಂಥದ್ದು, ಇದು ಎಷ್ಟು ಎಫೆಕ್ಟ್ ಆಗ್ಬೋದು? ನೋಡಿ ಮೇಡಮ್, ನಾನು ಮೊದಲೇ ಹೇಳಿದೆ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾನೂನುಗಳು ಬೇರೆ ದೇಶದ ಕಾನೂನುಗಳು ಅನ್ವಯ ಆಗಲ್ಲ. ಅದು ನಾವು ಟ್ರೀಟಿ ಅಂತ ಕರಿತೀವಿ. ಟ್ರೀಟಿ ಅಂದರೆ ಅಂತಾರಾಷ್ಟ್ರೀಯ ಒಪ್ಪಂದಗಳು. ಆ ಒಪ್ಪಂದಗಳಲ್ಲಿ ಕ್ರೀಡಾ ಒಪ್ಪಂದಗಳು ಇರ್ತದೆ. ಇವಾಗ ಕಾಮನ್ವೆಲ್ತ್ ನೇಷನ್ಸ್ ಇರ್ತವೆ, ಯುನೈಟೆಡ್ ನೇಷನ್ಸ್ ಏನು ಸಂಘ, ಯುನೈಟೆಡ್ ನೇಷನ್ ನಮ್ಮದು ಒಂದು ವಿಶ್ವಸಂಸ್ಥೆ ಸಂಘಗಳಿದ್ದಾವೆ. ಅಲ್ಲಿ ಒಪ್ಪಂದ ಮಾಡಿದೆ ಏನಂದರೆ, ನಮ್ಮ ಭಾರತದಲ್ಲಿ ಕ್ರೀಡೆ ಆಡಿದ್ರೆ ನೀವು ಬರಬೇಕು, ನೀವು ಬೇರೆ ಕಡೆ ಕ್ರೀಡೆ ನಾವು ಬರಬೇಕು, ನಮ್ಮ ಕ್ರೀಡೆನ ನೀವು ಪೋಷಿಸಬೇಕು, ನಿಮ್ಮ ಕ್ರೀಡೆ ನಾವು ಪೋಷಿಸಬೇಕು, ಅದೇ ಕ್ರೀಡಾಪಟುಗಳನ್ನ ನೀವು ರಕ್ಷಣೆ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿದೆ. ಅದು ನಮ್ಮ ನಾಡಿನ ಕಾನೂನಿಗೆ ಬರೋದಿಲ್ಲ, ಅದೇ ರೀತಿ ಅವ್ರಿಗೂ ಬರೋದಿಲ್ಲ. ನೋಡಿ, ಯಾವ ಬೇಕಾ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಟ್ರಂಪ್ ಯಾವ ಬೇಕಾ ಘೋಷಣೆ ಮಾಡ್ತಾರೆ. ಇವನು ಪಾಕಿಸ್ತಾನದವನು, ಅವನು ಯಾರೋ ದಟ್ ಫೆಲೋ ಪ್ರೈಮ್ ಮಿನಿಸ್ಟರ್, ನನಗೆ ಹೆಸರೇ ಬರಲ್ಲ, ಯಾಕೆಂದ್ರೆ ಸುಮಾರು ಜನ ಹೋಗ್ಬಿಟ್ಟಿದ್ದಾರೆ. ಹೆಸರು ಜ್ಞಾಪಕ ಕಟ್ಟೋಷ್ಟು ಪ್ರೈಮ್ ಮಿನಿಸ್ಟರ್ಗಳು ಪಾಕಿಸ್ತಾನದಲ್ಲಾಗಿದ್ದಾರೆ. ಹಂಗಾಗಿ ಅವ್ರ ಹೆಸರು ಜ್ಞಾಪಕ ಇಲ್ಲ ನನಗೆ, ಸಾರಿ ಕ್ಷಮಿಸ್ಬಿಡಿ. ಅವರು ಏನು ಯಾವಾಗಂದ್ರೆ ಅವಾಗ ಭಾರತದವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಿಂಗಿದ್ದಾಗ ನೋಡಿರಿ, ನಾನು ಜುಜ್ಬಿ ಅನ್ಬಾರ್ದು, ಈ ಜುಜ್ಬಿ ಕಂಟ್ರಿಗಳಿದಾವಲ್ಲ ಅಕ್ಕಪಕ್ಕ, ಬಾಂಗ್ಲಾದೇಶ, ನಾನು ಜುಜ್ಬಿ ಅಂತಿಲ್ಲ, ಯಾಕೆ ನಾನು ರಾಜಕೀಯ ಮಾಡ್ತೀನಿ. ಈ ಜುಜ್ಬಿ ಬಾಂಗ್ಲಾದೇಶ, ಜುಜ್ಬಿ ಶ್ರೀಲಂಕಾ, ಅವರಲ್ಲೇ 108 ಕಿತಾಪತಿ, ಅವ್ರಿಗೆ ತಿನ್ನೋಕ್ಕೆ ಗತಿ ಇಲ್ಲ ಅವ್ರಿಗೆ. ಅಂಥವ್ರೆ ನಮ್ಮ ಭಾರತ ದೇಶ ಮೇಲೆ ನೋಡಿ, ಭಾರತ ಒಂದು ಐರಾವತ ಇದ್ದು, ಐರಾವತ ಅದು ಏನಾಗುತ್ತೆ, ಈ ನಾಯಿಗಳು ಬೊಗಳಿದ್ರೆ ಐರಾವತಿಗೆ ಏನೂ ಆಗಲ್ಲ. ಬೊಗಳದು ಲಾಸ್ ಆಗೋದೇ ಅಥವಾ ನಾಯಿಗಳಿಗೆ, ಬಾಂಗ್ಲಾದೇಶದ ನಾಯಿಗಳು, ಶ್ರೀಲಂಕಾ ದೇಶದ ನಾಯಿಗಳು, ಆಮೇಲೆ ಪಾಕಿಸ್ತಾನದ ನಾಯಿಗಳು. ನಾನು ವಕೀಲನಾಗಿ ಮಾತು ಹೇಳ್ಬಾರ್ದು, ಆದರೆ ನನಗೆ ವಕೀಲರ ವೃತ್ತಿ ವ್ಯಾಪ್ತಿ ಇರೋದು ಭಾರತ ದೇಶದ ಕಾನೂನಲ್ಲಿ. ಅಂತಾರಾಷ್ಟ್ರೀಯ ಬಂದಾಗ ನಾನೊಬ್ಬ ಭಾರತೀಯ ದೇಶದ ಪ್ರಜೆ ಹಾಗೂ ಭಾರತದ ಸಂಸ್ಕೃತಿ ಕ್ರೀಡೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಈಗ ಪಾಕಿಸ್ತಾನ ಕ್ರಿಮಿಗಳಿಗೆ, ಬಾಂಗ್ಲಾದೇಶದ ಕ್ರಿಮಿಗಳು ಇಲ್ಲಿ ಬಂದು ನಮ್ಮ ದೇಶದಲ್ಲಿ ಎಲ್ಲ ತಿಂತಾರೆ, ಕೆಲಸ ಮಾಡ್ತಾರೆ, ಸುಳ್ಳು ಪಾಸ್ಪೋರ್ಟ್ ಮಾಡಿಸ್ಕೊತಾರೆ. ಅಂಥ ಗತಿ ಇಲ್ಲದೋ ದೇಶದವ್ರ ವಿರುದ್ಧ ಇಂಥ 2 ದೇಶ ವಜಾ ಮಾಡಿ, ಬೇರೆ ದೇಶ ಸುಮಾರು ಇದ್ದಾವೆ ನಮ್ಮ ಕಂಟ್ರಿನ, ನಮ್ಮ ವರ್ಲ್ಡಲ್ಲಿ, ಅವ್ರ ಜೊತೆ ನೀವು ಕ್ರೀಡಾ ಯುದ್ಧ ಮಾಡಿ, ದಯಮಾಡಿ ನಾನು ಕರೆ ಕೊಡ್ತೀನಿ.